ಲಕ್ಷ್ಮೀ ನರಸಿಂಹ ಜಯಂತಿ ಪ್ರಯುಕ್ತ ನಗರದ ಹೊರವಲಯದಲ್ಲಿರುವ ಮಾದನಾಯಕನಹಳ್ಳಿ ಸಮೀಪ ಇರುವ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗಿದ್ದು, ಇದರ ಮಾಹಿತಿಯನ್ನು ನಿಮಗೆ ಕೊಡಲು ಇಚ್ಛಿಸುತ್ತೇನೆ. ಲಕ್ಷ್ಮೀ ನರಸಿಂಹ ಸ್ವಾಮಿಯ ಕಥೆಯು ಭಗವಾನ್ ವಿಷ್ಣುವಿನ ಭಕ್ತವತ್ಸಲೆಗೆ ಮತ್ತು ದುಷ್ಟ ಶಿಕ್ಷಕನಾದ ಹಿರಣ್ಯಕಶಿಪುವಿನ ವಧೆಗೆ ಸಂಬಂಧಿಸಿದೆ. ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ವಿಷ್ಣುವು ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹದ ರೂಪದಲ್ಲಿ ಉಗ್ರ ರೂಪದಲ್ಲಿ ಅವತರಿಸಿ ಹಿರಣ್ಯಕಶಿಪುವನ್ನು ಸಂಹರಿಸಿದ ಎಂಬ ಪೌರಾಣಿಕ ಕಥೆ ಇಲ್ಲಿದೆ. ಸತ್ಯಯುಗದಲ್ಲಿ ಹಿರಣ್ಯಕಶಿಪು ಎಂಬ ರಾಕ್ಷಸನು ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ ತನಗೆ ಮನುಷ್ಯರಿಂದ, ಪ್ರಾಣಿಗಳಿಂದ, ಅಸ್ತ್ರಶಸ್ತ್ರಗಳಿಂದ, ಹಗಲು ಅಥವಾ ರಾತ್ರಿ, ಒಳಗೆ ಅಥವಾ ಹೊರಗೆ, ಭೂಮಿ ಅಥವಾ ಆಕಾಶದಲ್ಲಿ ಸಾವು ಬಾರದಂತೆ ವರವನ್ನು ಪಡೆದಿದ್ದನು. ಈ ವರದ ಗರ್ವದಿಂದ ಅವನು ತಾನೇ ದೇವರು ಎಂದುಕೊಂಡು ದೇವತೆಗಳನ್ನು ಹಿಂಸಿಸುತ್ತಿದ್ದನು. ಆದರೆ ಹಿರಣ್ಯಕಶಿಪುವಿನ ಮಗನಾದ ಪ್ರಹ್ಲಾದನು ಹುಟ್ಟಿನಿಂದಲೇ ಮಹಾವಿಷ್ಣುವಿನ ಮಹಾಭಕ್ತನಾಗಿದ್ದನು. ತಂದೆಯು ಎಷ್ಟೇ ಬಲವಂತಪಡಿಸಿದರೂ ಹರಿನಾಮ ಸ್ಮರಣೆಯನ್ನು ನಿಲ್ಲಿಸಲಿಲ್ಲ. ಇದರಿಂದ ಕೋಪಗೊಂಡ ಹಿರಣ್ಯಕಶಿಪುವು ಪ್ರಹ್ಲಾದನನ್ನು ಕೊಲ್ಲಲು ಬೆಟ್ಟದಿಂದ ತಳ್ಳುವುದು, ಹಾವಿನ ಕೋಣೆಗೆ ಹಾಕುವುದು, ವಿಷ ಕುಡಿಸುವುದು ಮುಂತಾದ ಅನೇಕ ಶಿಕ್ಷೆಗಳನ್ನು ನೀಡಿದನು. ಆದರೆ ವಿಷ್ಣುವಿನ ಕೃಪೆಯಿಂದ ಪ್ರಹ್ಲಾದನಿಗೆ ಯಾವುದೇ ಅಪಾಯವಾಗಲಿಲ್ಲ. ಕೊನೆಗೆ ಒಂದು ದಿನ ಹಿರಣ್ಯಕಶಿಪುವು ತಾನೇ ಭಗವಂತನೆಂದು ವಾದಿಸಿ, ನಿನ್ನ ನಾರಾಯಣ ಎಲ್ಲಿದ್ದಾನೆ? ಈ ಕಂಬದಲ್ಲಿಯೂ ಇದ್ದಾನೆಯೇ ಎಂದು ಅರಮನೆಯ ಕಂಬವೊಂದನ್ನು ಗದೆಯಿಂದ ಹೊಡೆದು, ಆ ಕ್ಷಣವೇ ಆ ಕಂಬದಿಂದ ಭಗವಾನ್ ವಿಷ್ಣುವು ಉಗ್ರ ನರಸಿಂಹ, ಅರ್ಧ ಸಿಂಹ ಅರ್ಧ ಮನುಷ್ಯ ರೂಪದಲ್ಲಿ ಪ್ರತ್ಯಕ್ಷನಾದನು. ನರಸಿಂಹ ಸ್ವಾಮಿ ಮತ್ತು ಹಿರಣ್ಯಕಶಿಪುವಿನ ನಡುವೆ ಭೀಕರ ಯುದ್ಧ ನಡೆಯಿತು. ಸಂಜೆ ವೇಳೆಯಾಗುತ್ತಿದ್ದಂತೆ ಹಗಲೂ ಅಲ್ಲದ ರಾತ್ರಿಯೂ ಅಲ್ಲದ ಸಮಯ ಹಿರಣ್ಯಕಶಿಪುವನ್ನು ಅರಮನೆಯ ಹೊಸ್ತಿಲ ಮೇಲೆ, ಒಳಗೂ ಅಲ್ಲ ಹೊರಗೂ ಅಲ್ಲ, ಮಡಿಲ ಮೇಲೆ, ಭೂಮಿಯೂ ಅಲ್ಲ ಆಕಾಶವೂ ಅಲ್ಲ, ಮಲಗಿಸಿಕೊಂಡು ತನ್ನ ಉಗುರುಗಳಿಂದ ಆತನ ಎದೆ ಸೀಳಿ ಸಂಹರಿಸಿದನು. ಹೀಗೆ ರಾಕ್ಷಸನಿಗೆ ನೀಡಿದ ಯಾವುದೇ ವರವೂ ಭಂಗಬಾರದಂತೆ ಸ್ವಾಮಿಯು ದುಷ್ಟ ಸಂಹಾರ ಮಾಡಿದನು. ಇನ್ನು ಲಕ್ಷ್ಮೀದೇವಿಯ ಆಗಮನ ಹೇಗೆಂದರೆ, ಹಿರಣ್ಯಕಶಿಪುವಿನ ಕೋಪ ಮತ್ತು ಉಗ್ರತೆಯು ಯಾರಿಂದಲೂ ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ದೇವತೆಗಳ ಕೋರಿಕೆಯ ಮೇಲೆ ಪ್ರಹ್ಲಾದನು ಬಂದು ಸ್ವಾಮಿಗೆ ಕೈಜೋಡಿಸಿ ಪ್ರಾರ್ಥಿಸಿದನು. ನರಸಿಂಹನ ಕೋಪವು ಶಾಂತವಾಯಿತು. ನಂತರ ಭಗವಂತನು ಪ್ರಹ್ಲಾದನಿಗೆ ಆಶೀರ್ವದಿಸಿ ಲೋಕಪಾಲಕನನ್ನಾಗಿ ಮಾಡಿದನು. ತನ್ನ ಭಕ್ತರನ್ನು ರಕ್ಷಿಸಲು ಮತ್ತು ಸದಾ ಅವರೊಂದಿಗೆ ಇರಲು ತಾಯಿ ಲಕ್ಷ್ಮಿಯೊಂದಿಗೆ ಲಕ್ಷ್ಮೀ ನರಸಿಂಹನಾಗಿ ನೆಲೆಸಿದನು. ಕಥೆಯ ಸಾರಾಂಶ ಏನೆಂದರೆ, ಭಕ್ತಿಯೇ ಶ್ರೇಷ್ಠವಾದದ್ದು ಮತ್ತು ಧರ್ಮವನ್ನು ರಕ್ಷಿಸಲು ಭಗವಾನ್ ಯಾವುದೇ ರೂಪದಲ್ಲಿಯೂ ಬಂದು ಭಕ್ತರನ್ನು ಕಷ್ಟದಿಂದ ಪಾರು ಮಾಡುತ್ತಾನೆ ಎಂಬುದು ಈ ಕಥೆಯ ಸಾರವಾಗುತ್ತದೆ. ನರಸಿಂಹ ಸ್ವಾಮಿಯನ್ನು ನಂಬಿ ಪ್ರಾರ್ಥಿಸಿದರೆ ಸಕಲ ಕಷ್ಟಗಳು ಪರಿಹಾರವಾಗುತ್ತದೆ. ನಂತರ ಪ್ರಹ್ಲಾದನು ದೇವರ ಹತ್ತಿರ ಧನ್ಯವಾದ ಹೇಳಿದನು. ತಂದೆಯ ಬಗ್ಗೆ ಕೇಳಿದಾಗ ನರಸಿಂಹನು, ಹಿರಣ್ಯಕಶಿಪುವು ವಾಸ್ತವವಾಗಿ ವಿಷ್ಣುವಿನ ದ್ವಾರಪಾಲಕ ವಿಜಯನಾಗಿದ್ದು, ಅವನು ಶಾಪಗ್ರಸ್ತನಾಗಿದ್ದು ಸ್ವರ್ಗಕ್ಕೆ ಹಿಂತಿರುಗಲು ಇನ್ನೂ 3 ಜನ್ಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಎಂದು ಹೇಳಿದನು. ಪ್ರಹ್ಲಾದನನ್ನು ಅವನ ತಂದೆಯ ರಾಜ್ಯದ ರಾಜನನ್ನಾಗಿ ಮಾಡಲಾಯಿತು ಮತ್ತು ಅವನು ಅತ್ಯಂತ ಪ್ರಾಮಾಣಿಕತೆ ಮತ್ತು ಸದ್ಭಾವನೆಯಿಂದ ಆಳಿದನು. ಇದು ಅಸುರರ ಮಾರ್ಗವನ್ನು ಸಹ ಬದಲಾಯಿಸಿತು. ಹೀಗೆ ತನ್ನ
ಭಕ್ತರಿಗೆ ವಿಷ್ಣುವು ಪ್ರಹ್ಲಾದನನ್ನು ಹಿರಣ್ಯಕಶಿಪುವಿನ ಕೋಪದಿಂದ ರಕ್ಷಿಸಲು ಬಂದ ಅರ್ಧ ಸಿಂಹ ಮತ್ತು ಅರ್ಧ ಮನುಷ್ಯನಾಗಿ ಅವತಾರ ಎತ್ತಿದ್ದು ಮತ್ತು ತನ್ನ ದ್ವಾರಪಾಲಕ ವಿಜಯನಿಗೆ ಶಾಪದಿಂದ ಹೊರಬರಲು ಸ್ವಲ್ಪ ಪ್ರಗತಿ ಸಾಧಿಸಲು ಸಹಾಯ ಮಾಡಿದನು. ಎಲ್ಲಿ ದುರಾಚಾರಗಳು ಅನ್ಯಾಯಗಳು ತಲೆ ಎತ್ತುತ್ತದೆಯೋ ಅಲ್ಲಿ ಭಗವಾನ್ ದೇವರು ಹಲವಾರು ರೂಪಗಳಲ್ಲಿ ಬಂದು ಸಂಹಾರ ಮಾಡಲು ಆಗಾಗ ಅವತಾರ ಎತ್ತಿ ಬರುತ್ತಾನೆ ಎಂದು ಹಲವಾರು ನಿದರ್ಶನಗಳಿದೆ. ನರಸಿಂಹ ಜಯಂತಿ ಪ್ರಯುಕ್ತ ನಾನಾ ದೇವಸ್ಥಾನಗಳಲ್ಲಿ ಪೂಜೆ, ಹವನ, ಹೋಮ, ಅಲಂಕಾರಗಳು, ವಿಶೇಷ ಪೂಜೆಗಳು ನಡೆಯುತ್ತಿದ್ದು ಜನರ ಭಕ್ತಿ ಭಾವನೆಗಳು ಇಲ್ಲಿ ನೋಡಬಹುದಾಗಿದೆ. ಎಲ್ಲಿ ದುಷ್ಟರ ಸಂಹಾರಕ್ಕೆ ದೇವರು ಅವತಾರಗಳನ್ನು ಎತ್ತಿಬಂದು ನಮ್ಮ ಸಮಾಜದ ಮನುಕುಲದ ಉದ್ಧಾರಕ್ಕಾಗಿ ಅವತಾರ ಎತ್ತಿ ಬರುತ್ತಾನೆ ಎಂದು ಹಲವಾರು ನಿದರ್ಶನಗಳಿದೆ. ಇಲ್ಲಿ ಭಕ್ತಿಯೇ ಹೊರತು ಬೇರಿನ್ನೇನೂ ಇರುವುದಿಲ್ಲ. ಹಾಗಾಗಿ ಇದು ನನ್ನ ಸಣ್ಣ ಪ್ರಯತ್ನ. ನೋಡಿ ಬೆಂಬಲಿಸಿ. ಧನ್ಯವಾದಗಳು. ಓಂ ನಮೋ ನಾರಾಯಣಾಯ.